ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಹಾಗೂ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ರವರು ಕೊಳ್ಳೇಗಾಲಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಜೊತೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನ ಸಲ್ಲಿಸಿದ್ರು. ನಂತರ ಪಟ್ಟಣದಲ್ಲಿರುವ ಮಾಜಿ ಶಾಸಕ ಆರ್. ನರೇಂದ್ರ ಅವರ ಮನೆಗೆ ಭೇಟಿ ನೀಡಿ ಹನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಜೊತೆ ಲೋಕಸಭಾ ಚುನಾವಣೆ ಬಗ್ಗೆ ದೀರ್ಘಕಾಲವಾಗಿ ಸಮಾಲೋಚನೆಯನ್ನ ನಡೆಸಿದ್ರು. ಕೆಲವು ಕಾಲ ವಾಗ್ವಾದ ಕೂಡ ನಡೆಯಿತು. ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ನಂತರ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಚಾಮರಾಜನಗರದ ಲೋಕಸಭಾ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಜಿಎನ್ ನಂಜುಂಡಸ್ವಾಮಿರವರ ನಿವಾಸಕ್ಕೆ ಭೇಟಿ ನೀಡಿ ಭಿನ್ನಮತ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮ್ಮ ಪುತ್ರ ಸುನೀಲ್ ಬೋಸ್ ಪರ ಕೆಲಸ ಮಾಡುವಂತೆ ಪ್ರೇರೇಪಿಸಿದ್ರು. ಚಾಮರಾಜನಗರದ ಲೋಕಸಭಾ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಹಾಗೂ ಟಿಕೆಟ್ ವಂಚಿತ ಅಭ್ಯರ್ಥಿಯಾಗಿದ್ದ ಜಿಎನ್ ನಂಜುಂಡಸ್ವಾಮಿರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ರಾಜಕೀಯದಲ್ಲಿ ಅನೇಕ ಏಳುಬೀಳುಗಳನ್ನ ಕಂಡಿದ್ದೇನೆ. ಇದು ನನ್ನ ರಾಜಕೀಯ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿದ್ದು, ರಾಜಕಾರಣ ಅಂದ ಮೇಲೆ ಸೋಲು ಗೆಲುವು ನಿರಾಸೆ ಇದ್ದೇ ಇರುತ್ತದೆ. ಇದಕ್ಕೆಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಸಮಾನವಾಗಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ತಿಳಿಸಿದ್ರು. ಮುಂದೆ ಕೂಡ ಕೈ ಬಿಡೋದಿಲ್ಲ. ನನ್ನ ಒಂದು ಸಂಘಟನೆ, ನನ್ನಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಮತ್ತು ಪಕ್ಷಕ್ಕೆ ಒಳ್ಳೆಯದಾಗ್ತಕ್ಕಂಥ ಅನೇಕ ಶಕ್ತಿ ನನ್ನ ಜೊತೆಗಿರೋದ್ರಿಂದ ಅದನ್ನೆಲ್ಲವೂ ಕೂಡ ಗುರ್ತು ಮಾಡಿ ನನ್ನ ಕೈ ಬಿಡೋದಿಲ್ಲ, ಸಹಾಯ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ. ಇವತ್ತು ಸನ್ಮಾನ್ಯ ನಮ್ಮ ಮಂತ್ರಿಗಳಾದಂಥ ಹಿರಿಯರಾದಂಥ ನಮ್ಮ ಅಣ್ಣವರಾದಂಥ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪ ಅಣ್ಣವ್ರು ಬಂದು ಅವರು ಏನಿಲ್ಲಪ್ಪ ಬೇಜಾರು ಮಾಡ್ಕೋಬೇಡ, ರಾಜಕಾರಣದಲ್ಲಿ ಇವೆಲ್ಲ ಕೂಡ ಏಳು ಬೀಳುಗಳು ಇರ್ತಕ್ಕಂಥದ್ದೇ, ನಾವೆಲ್ಲ ನಿನ್ನ ಜೊತೆಗಿರ್ತೀವಿ, ಕೈ ಹಿಡಿತೀವಿ ಬನ್ನಿ ಅಂತೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾನ್ಯ ಶಾಸಕರಾದಂಥ ಕೃಷ್ಣಮೂರ್ತಿಯವರು, ಮಾಜಿ ಶಾಸಕರುಗಳಾದಂಥ ನರೇಂದ್ರ ಅವರು ಮತ್ತು ಜಯಣ್ಣವರು ಹಾಗೂ ನಮ್ಮೆಲ್ಲ ಪಕ್ಷದ ಮುಖಂಡರ ಸಹಕಾರದಲ್ಲಿ ನಾವೆಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾವು ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಬೇಕು. ಇವತ್ತು ದೇಶದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯ ಮತ್ತು ಸುಳ್ಳಿಗೆ ಒಂದು ಪ್ರತಿಪಾದವಾದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಅವತ್ತು ಕೂಡ ಹೇಳಿದ್ದೆ, ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ಕೂಡ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಆಶಯಗಳಂತೆ ಪಕ್ಷ ಒಂದು ತೀರ್ಮಾನಕ್ಕೆ ಬರುತ್ತೆ. ಹಾಗಾಗಿ ರಾತ್ರಿ ಸಭೆ ಆದಮೇಲೆ ಒಂದು ತೀರ್ಮಾನಕ್ಕೆ ಬರುತ್ತೆ. ಏನೇ ತೀರ್ಮಾನ ಆಗಲಿ ನಾವು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಆಶಯಗಳಿಗೆ ಧಕ್ಕೆ ಆಗದಂಗೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಪ್ತವಲಯದಲ್ಲಿ ಮುಳ್ಳಾಯ್ತಾ ಸರ್ ನಿಮಗೆ? ಆ ಥರ ಏನಿಲ್ಲ. ಯಾವತ್ತಿದ್ರೂ ನನ್ನ ಗುರುಗಳವರು ನನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂಥ ಮನೆ ಅದು. ಹಾಗಾಗಿ ಯಾವತ್ತೂ ಅವರ ಸಹಕಾರದಲ್ಲಿದೆ, ಅವರು ನನ್ನ ಕೈ ಬಿಡೋದಿಲ್ಲ ಅಂತ ಇದೆ. ಎಲ್ಲೋ ನನ್ನದೇ ಆದಂಥ ಒಂದು ಲೋಪದೋಷಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನದಲ್ಲಿದೆ. ಹಾಗಾಗಿ ಇವತ್ತು ಸಂಜೆ ಅವರು, ನಾವು, ಮಾನ್ಯ ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ತೀರ್ಮಾನ ಆಗುತ್ತೆ. ಹಾಗಾಗಿ ನನಗೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಆಸೆ ಇಟ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್.